ನೀವು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ HOD ಆಗಿ ಚಿಕ್ಕಮಂಗ್ಳೂರಲ್ಲಿ ಅಷ್ಟು ಬ್ಯುಸಿ ಇದ್ರಿ. ಸೊ ಒಂದ್ಸಲಿ ನೀವು ರಿಟೈರ್ಮೆಂಟ್ ಲೈಫ್ಗೆ ಬಂದ್ಮೇಲೆ ಹೆಂಗೆ ನಿಮ್ ಲೈಫ್ನ ಅಷ್ಟು ಬ್ಯುಸಿ ಲೈಫ್ ಇಂದ ಈ ಆರಾಮವಾಗಿರೋ ಲೈಫ್ಗೆ ಹೆಂಗ್ ಅಡ್ಜಸ್ಟ್ ಆದ್ರಿ? ನೀವು ನಿಮ್ಮನ್ನ ಯಾವ ತರ ಬ್ಯುಸಿಯಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ? ಖಂಡಿತವಾಗ್ಲು ಇದು ಹೇಳ್ಬೇಕಾದಂತ ವಿಚಾರನೇ. ಯಾಕೆಂದ್ರೆ ತುಂಬಾ ಜನಕ್ಕೆ ರಿಟೈರ್ ಆದ ತಕ್ಷಣ ಏನೋ ಕಳ್ಕೊಂಡ್ಬಿಟ್ಟಿದೀವಿ, ನಮ್ದು ಇನ್ನ ಲೈಫೇ ಇಲ್ಲ, ನಮ್ಮಿಂದ ಏನು ಉಪಯೋಗ ಇಲ್ಲ, ಈ ತರದ ಫೀಲಿಂಗು ತುಂಬಾ ಜನಕ್ಕೆ ಇರುತ್ತೆ. ನಾನು ಒಂದ್ ಕಾಲದಲ್ಲಿ ಫುಲ್ ಇನ್ವಾಲ್ವ್ ಆಗಿ ಬೇರೆದೇ ವರ್ಕಿಂಗ್ ಇದ್ರಲ್ಲಿ ಇದ್ದೆ ಅನ್ನೋದನ್ನ ಪೂರ್ತಿ ಮರೆತು ನನ್ನದೇ ಆದ ಒಂದು ರುಟೀನ್ ಅನ್ನ ರೂಢಿಸ್ಕೊಂಡು ನನ್ನನ್ನು ನಾನು ಆಕ್ಟಿವ್ ಆಗಿ ಸೊ ಇಟ್ಕೊಂಡಿದ್ದೀನಿ. ಆ ರೂಟೀನ್ ಏನಂತ ಹೇಳ್ತೀರಾ? ಅದಕ್ಕೂ ಮೊದಲು ಈ ಸ್ಥಿತಿಗೆ ಬರೋದಕ್ಕೆ ಹತ್ತತ್ರ 4.5 ವರ್ಷ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ನನಗೂ ಕಷ್ಟ ಆಯ್ತು. ಮೈಂಡ್ ಸೆಟ್ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ತುಂಬಾನೇ ಕಷ್ಟ ಆಯ್ತು. ಯಾಕೆಂದ್ರೆ ನಾನು ಯಾವಾಗ್ಲೂ ಅಯ್ಯೋ ನಾನು ಟೀಚಿಂಗ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ತುಂಬಾ ಫೀಲ್ ಆಗ್ತಾ ಇತ್ತು. ಈಗ ರೂಟೀನ್ ಅಂತ ಅಂದ್ರೆ ಬ್ರಾಡ್ ಆಗಿ ನಾನು ರೂಟೀನ್ ಹೇಳ್ತೀನಿ. ಬೆಳಗ್ಗೆ ಒಂದು 5:45, 6 ಅಷ್ಟರಲ್ಲಿ ಎದ್ಬಿಡ್ತೀನಿ. ಎದ್ರೆ ಒಂದು 7:15 ಮ್ಯಾಕ್ಸಿಮಮ್ ಅಂದ್ರೆ 7:30 ಒಳಗಡೆ ತಿಂಡಿ ಕೆಲಸಗಳೆಲ್ಲ ಮುಗಿಸಿ, ಆಮೇಲೆ 1.5 ಅವರ್ ವಾಕಿಂಗು, ಎಕ್ಸರ್ಸೈಸು ಅದಾಗುತ್ತೆ. ಸೊ 8:45, 9 ಒಳಗಡೆ ಮನೆಗೆ ವಾಪಸ್ ಬಂದ್ರೆ ಮನೆ ಕೆಲಸಗಳು, ನಾನು ತಿಂಡಿ ತಿನ್ನೋದು, ಮನೆ ಕ್ಲೀನಿಂಗು, ವೆಸಲ್ಸು ಎಲ್ಲ ಆರ್ಗನೈಸ್ ಮಾಡೋದು, ಮತ್ತೆ ಆಮೇಲೆ ಸ್ನಾನ ಪೂಜೆ ಅಂತ ಅನ್ಕೊಂಡು ಮಧ್ಯಾಹ್ನ ಕೆಲವು ಸಲ 12-1 ಗಂಟೆವರೆಗೂ ಆಗೋಗ್ಬಿಡುತ್ತೆ. ಡಿಪೆಂಡ್ಸ್. ಕೆಲವು ದಿನ ಜಾಸ್ತಿ ಕ್ಲೀನಿಂಗ್ ಇರುತ್ತೆ, ಅಂತ ಟೈಮ್ಗಳಲ್ಲಿ ಹೆಚ್ಚು ಟೈಮ್ ಹಿಡಿಯುತ್ತೆ. ಇಲ್ಲ ಅಂದ್ರೆ ಬಿಫೋರ್ 11:30, 12 ಒಳಗಡೆ ನನ್ನ ಕೆಲಸಗಳೆಲ್ಲ ಮುಗಿಸಿ ಆಮೇಲೆ ಲೈಟಾಗಿ 1-2 ಸೀರಿಯಲ್ಗಳು ನೋಡೋ ಅಭ್ಯಾಸ ಇಟ್ಕೊಂಡಿದ್ದೀನಿ. ಯಾವ ಸೀರಿಯಲ್ಗಳು? ಸೀರಿಯಲ್ಗಳು ಅಂತ ಏನ್ ನೀವು ಹೇಳ್ಕೊಳ್ಳೋ ಅಂತ ತುಂಬಾ ಇದೆ ಸ್ಟ್ಯಾಂಡರ್ಡು ಹಾಗೆ ಅಂತ ಏನಿಲ್ಲ, ಸೀರಿಯಸ್ ಇಲ್ಲ. ನಾನು ಅವುಗಳನ್ನ ನೋಡೋ ಉದ್ದೇಶ ಏನೋ ಒಂದು ಥೀಮ್ ಇಟ್ಕೊಂಡಿರ್ತಾರೆ, ಮತ್ತೆ ಹೇಗೆ ಕಥೆನ ಟರ್ನ್ ಮಾಡಿ ತಗೊಂಡೋಗ್ತಾರೆ. ಮತ್ತೆ ಕೆಲವು ಸೀರಿಯಲ್ಗಳಲ್ಲಿ ಅವ್ರದ್ದು ಡ್ರೆಸ್ಸು, ಆರ್ನಮೆಂಟ್ಸು ಅವೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಆಕ್ಟಿಂಗ್, ಕೆಲವರು ಆಕ್ಟಿಂಗ್ ನೋಡೋದಕ್ಕಾಗಿ ಕೆಲವು ಸೀರಿಯಲ್ಗಳು ನೋಡ್ತೀನಿ. ಬೆಳಗ್ಗೆ ನಾನು ಈಗ ಸದ್ಯಕ್ಕೆ ಭಾಗ್ಯಲಕ್ಷ್ಮಿ ಅನ್ನೋದೊಂದು ಕನ್ನಡ ಸೀರಿಯಲ್, ಅನುಪಮ ಅಂತ ಅಂದ್ಬಿಟ್ಟು ಅದೊಂದು 2 ಸೀರಿಯಲ್ಗಳು ನೋಡ್ತಾ ಇದ್ದೀನಿ ಈಗ. ಆಮೇಲೆ ಒಂದು 2 o'clock ಹಾಗೆ ಊಟ ಮಾಡಿಬಿಟ್ಟು ಒಂದು 1/2 to 1 hour ನ್ಯಾಪ್ ಪ್ಲಸ್ ರೆಸ್ಟ್ ಅಂತ. ಸೊ ಇನ್ ಬಿಟ್ವೀನ್ ಕೆಲವು ಮೋಟಿವೇಶನಲ್ ಸ್ಪೀಚಸ್ ಕೇಳ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಗುರುರಾಜ್ ಕರ್ಜಗಿ ಅವ್ರದ್ದು ಸ್ಪೀಚಸ್ನ ಕೇಳ್ತಾ ಇದ್ದೀನಿ. ವೇದವ್ಯಾಸ ಆಯಿತು, ವಾಲ್ಮೀಕಿ ಅವ್ರ ಬಗ್ಗೆ ಆಯಿತು, ಈಗ DVG ಅವ್ರದ್ದು ಜ್ಞಾಪಕ ಚಿತ್ರ ಶಾಲೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅದನ್ನು ಕೇಳ್ತಾ ಇದ್ದೀನಿ. ಮಂಕುತಿಮ್ಮನ ಕಗ್ಗ ಮತ್ತು DVG ಇದು ಭಗವದ್ಗೀತೆ, ಹೇಗೆ ಕಗ್ಗದ ಪದ್ಯಗಳು ಭಗವದ್ಗೀತೆಯನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಇದನ್ನೆಲ್ಲ ಸ್ವಲ್ಪ ಬೇಜಾರಾದಾಗ ಯಾವ್ಯಾವುದನ್ನು ಕೇಳ್ತಾ ಇರ್ತೀನಿ ಅವಾಗ. ಸೊ ಈ ತರ ಒಂದು 4:35 ವರೆಗೂ ಟೈಮ್ ಸ್ಪೆಂಡ್ ಆಗೋಗುತ್ತೆ. ಸೊ 5 ನಂತರ ಮತ್ತೆ ಸಂಜೆ ರಾತ್ರಿ ಅಡಿಗೆಗೆ ಪ್ರಿಪ್ರೇಷನ್ಸ್, ಮಾರನೇ ದಿನದ ಬೆಳಗ್ಗೆ ತಿಂಡಿಗೆ ಪ್ರಿಪ್ರೇಷನ್ಸ್, ಈ ತರ ಆಗುತ್ತೆ. ಆಮೇಲೆ ಮತ್ತೆ ರಾತ್ರಿ ಇನ್ನೊಂದ್ 2-3 ಸೀರಿಯಲ್ಗಳು ನೋಡೋ ಪ್ರೋಗ್ರಾಮ್ ಇದೆ. ಅದಾದ್ಮೇಲೆ ನಾನು ಒಂದು 9:30, 10:30 ಕೆಲಸ 11 ಆದ್ರೂ ಆಯ್ತು, ಸೊ ಮಲಗಿಬಿಡ್ತೀನಿ. ಮತ್ತೆ ಬೆಳಿಗ್ಗೆ ರುಟೀನ್ ಶುರು. ಸೊ ಇನ್ ಬಿಟ್ವೀನ್ ಕೆಲವು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಂತ ಅಂದ್ರೆ ನಾನು ಎರಡು ಯೂಟ್ಯೂಬ್ ಚಾನಲ್ಗಳಿದೆ, ಮತ್ತೆ ಒಂದು ಪಾಡ್ಕಾಸ್ಟ್ ಇದೆ ಸ್ಪಾಟಿಫೈಯಲ್ಲಿ. ಸೊ ಮಧ್ಯ ನನಗೆ ಬೇಜಾರಾದಾಗ, ಅದೇನಾದ್ರೂ ಮಾಡಬೇಕು ಅನ್ನಿಸ್ದಾಗ, ಸುಮಾರು ಅಡಿಗೆಗಳನ್ನ ನಾನು ಮೂಡ್ ಬಂದಾಗ ಮಾಡುವಾಗ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ. ಅವುಗಳನ್ನ ಎಡಿಟ್ ಮಾಡೋದು, ಸಬ್ ಟೈಟಲ್ಸ್ ಕೊಡೋದು, ವಾಯ್ಸ್ ಓವರ್ ಕೊಡೋದು, ಆ ಥರದ ಕೆಲಸಗಳಲ್ಲೂ ನನ್ನ ಟೈಮು ಎಂಗೇಜ್ ಆಗೋಗ್ಬಿಡುತ್ತೆ. ಮತ್ತೆ ಇದರಲ್ಲಿ ಪಾಡ್ಕಾಸ್ಟಲ್ಲಿ ಕತೆ ಹೇಳೋದು ಹಾಗೆ. ಸೊ ಹೊಸದೇನಾದ್ರೂ ಹೇಳ್ಬೋದಾ, ಹೊಸದೇನಾದ್ರೂ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಥಿಂಕ್ ಮಾಡೋದು.
ಮಕ್ಳ ಜೊತೆ ಡಿಸ್ಕಸ್ ಮಾಡೋದು, ಇಡೀ ದಿನ ಮಕ್ಳ ಜೊತೆ ಮಾತಾಡೋದು, ಅವ್ರ ಸಮಸ್ಯೆಗಳು ಕೇಳೋದು, ನನ್ನ ಸಮಸ್ಯೆಗಳು ಹೇಳೋದು, ಹೀಗೆ ಟೈಮ್ ಪಾಸ್ ಆಗೋಗುತ್ತೆ. ಸೊ ಕಂಪ್ಲೀಟ್ ಆಗಿ ನಾನು ಬೇರೆ ಲೋಕದಲ್ಲಿ ಇದ್ದೆ ಅನ್ನೋದನ್ನ ಮರ್ತು ಬಿಟ್ಟು ನಂದೇ ಆದ ಒಂದು ಹೊಸ ಇದನ್ನ ಇದ್ ಮಾಡ್ಕೊಂಡಿದ್ದೀನಿ. ಸೊ ಇನ್ ಬಿಟ್ವೀನ್ ಫ್ರೆಂಡ್ಸ್ ಕೆಲವರು ಅಲ್ಲಿ ಇಲ್ಲಿ ಸಿಗ್ತೀವಿ ಅಂದಾಗ ಅವ್ರನ್ನ ಭೇಟಿ ಆಗೋದು, ಫಂಕ್ಷನ್ಸ್ಗಳಿಗೆ ಹೋಗೋದು. ಸೊ ನೀವು ಯೂಟ್ಯೂಬ್ ಚಾನೆಲ್ ಮತ್ತೆ ಸ್ಪಾಟಿಫೈ ಅಂದ್ರಲ್ಲ, ಅದರದ್ದು ಏನ್ ಹೆಸರು ಅಂತ? ನಂದು ಅಡಿಗೆ ಚಾನಲ್ದು DIY_ ಲೀಲಾಸ್ ಪ್ಯಾಷನ್ ಅಂತ. ಸ್ಪಾಟಿಫೈದು ಕನ್ನಡ ಶಾರ್ಟ್ ಸ್ಟೋರೀಸ್ ಅಂಡ್ ಅದರ್ಸ್ ಅಂತ ಅಂದ್ಬಿಟ್ಟು. ಅದಲ್ಲದೆ ಒಂದು ಟೆಕ್ನಿಕಲ್ ಚಾನಲ್ ಇದೆ, ಬಟ್ ಸದ್ಯಕ್ಕೆ ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಅದರಲ್ಲಿ ಪೈಥಾನ್, ಸ್ಪೆಷಲಿ ಕೋವಿಡ್ ಟೈಮಲ್ಲಿ ಪೈಥಾನ್ ಕಲ್ತಿದ್ದೆ. ಸೊ ಅದನ್ನ ನಾನು ಒಂದು ಸಬ್ಜೆಕ್ಟ್, ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಇದೆ. ಆ ಪ್ರಾಬ್ಲಮ್ಸ್ ತಗೊಂಡು ಅದನ್ನೆಲ್ಲ ಪೈಥಾನ್ ಯೂಸ್ ಮಾಡಿ ಸಾಲ್ವ್ ಮಾಡಿ, ಅದನ್ನ ಪ್ರೋಗ್ರಾಮ್ಗಳು ಬರೆದು ಎಕ್ಸಿಕ್ಯೂಟ್ ಮಾಡಿ, ಅದೆಲ್ಲ ಅವುಗಳನ್ನ ಇದ್ರಲ್ಲಿ ಹಾಕಿದ್ದೀನಿ. ಸಿಗ್ನಲ್ಸ್ ಅಂಡ್ ಸಿಸ್ಟಮ್ಸ್ ಅಂತ ಒಂದು ಕೋರ್ಸ್ನು ಯುಡೆಮಿನಲ್ಲೂ ಹಾಕಿದೆ ಆ ಪೀರಿಯಡ್ನಲ್ಲಿ. ಸೊ ಅದು ಕಲ್ತಿದ್ದೇನು ನನ್ಗೆ ಬೇಜಾರಿಲ್ಲ, ಯಾಕೆಂದ್ರೆ ಆ ಕೋವಿಡ್ ಟೈಮಲ್ಲಿ ಹೌಸ್ ಅರೆಸ್ಟ್ ಆದಂಗೆ ಆಗ್ಬಿಟ್ಟಿದ್ನಲ್ಲ, ಆ ಟೈಮಲ್ಲಿ ನನ್ನನ್ನು ನಾನು ಹೇಗೆ ನನ್ನೊಳಗಿನ ಇದನ್ನೆಲ್ಲ ಹೊರಗೆ ಹಾಕೋದು, ಹೊಸದನ್ನ ಕಲಿಯೋದ್ರ ಮೂಲಕ ನನ್ನನ್ನು ನಾನು ಎಂಗೇಜ್ ಆಗಿ ಇಟ್ಕೊಂಡಿದ್ದೆ. ಸೊ ಅದರಿಂದ ಟೆಕ್ನಿಕಲ್ ಚಾನಲ್ ಇಂದ ಶುರು ಮಾಡಿದ್ದು, ನೆಕ್ಸ್ಟ್ ಈ ಜನರಲ್ ಚಾನಲ್. ಖಂಡಿತವಾಗಿಯೂ ಬೇಜಾರಿಲ್ಲ. ಇನ್ನು ಏನೆಲ್ಲ ಮಾಡ್ಬೋದು ಅಂತ ಅನ್ಸುತ್ತೆ. ಎಲ್ಲ ಹೀಗೆ ಲೈಟ್ ಆಗಿ, ಏನು ಅತಿಯಾದ ಸ್ಟ್ರೆಸ್ ತಗೊಳ್ಳೋದಾಗ್ಲಿ ಏನಿಲ್ಲ. ರಿಟೈರ್ಮೆಂಟ್ ಲೈಫ್ನ ಹೇಗೆ ಹಗುರವಾಗಿ, ಕ್ರಿಯೇಟಿವ್ ಆಗಿ, ಆಕ್ಟಿವ್ ಆಗಿ ಕಳಿಬಹುದು ಅನ್ನೋದನ್ನ ನನ್ನನ್ನು ನಾನೇ ಕಂಡಿಡ್ಕೊಂಡಿದ್ದೀನಿ. ಈಗ ಯಾರಾದ್ರೂ ರಿಟೈರ್ಮೆಂಟ್ ಆಗಿರೋರ್ಗೆ ಅವ್ರಿಗೆ ಏನಾರ ಸಂದೇಶ ಕೊಡ್ಬೇಕಂದ್ರೆ ಯಾವ ತರ ಆಕ್ಟಿವ್ ಆಗಿ ಇಟ್ಕೋಬೇಕು, ಬೇಜಾರಿಲ್ದೇನೆ ಯಾವ ತರ ಲೈಫ್ ನ ಇರೋ ತನಕನು ಚೆನ್ನಾಗಿ ಯಾವ ತರ ನಾವು ನೋಡ್ಕೋಬಹುದು ಅನ್ನೋದಕ್ಕೆ ಒಂದು ಟಿಪ್ಸ್ ಕೊಡಕ್ಕಾಗತ್ತಾ ಲಾಸ್ಟ್ ಅಲ್ಲಿ? ಪ್ರತಿಯೊಬ್ಬರಿಗೂ ಅವ್ರದೇ ಆದ ಏನಾದ್ರೂ ಒಂದು ಹಾಬಿ ಇರುತ್ತೆ. ಕೆಲಸದ ಹಾಬಿ ಅಥವಾ ಏನಾದ್ರೂ ಒಂದು ಎಕ್ಸ್ಟ್ರಾ ಇದನ್ನ ಕಲ್ತಿರ್ತಾರೆ. ಸಂಗೀತ ಯಾವ್ದೋ ಒಂದು ಇನ್ಸ್ಟ್ರೂಮೆಂಟ್ ಕಲ್ತಿರ್ತಾರೆ. ಆಮೇಲೆ ಅವ್ರ ಕೆಲಸ, ಮಕ್ಕಳು, ಜವಾಬ್ದಾರಿ ಅಂತ ಅಂದ್ಬಿಟ್ಟು ಅದೇನು ರೂಢಿಸ್ಕೊಳಕ್ ಆಗಿಲ್ಲ, ಮರ್ತು ಬಿಟ್ಟಿರ್ತಾರೆ. ಮತ್ತೆ ಅದ್ರ ಬಗ್ಗೆ ಬಟ್ ಅದನ್ನೆಲ್ಲ ಇವಾಗ ಅವ್ರಿಗೆ ಹೊರಗ್ ತೆಗೆದು, ಯಾಕೆಂದ್ರೆ ಈಗಾಗ್ಲೇ ಅವರಲ್ಲಿ ನಿಜ ಅದು. ಅಥವಾ ಕಲಿಯೋ ಆಸಕ್ತಿ ಇದ್ರೆ ಹೊಸದೇ ಒಂದೇನಾದ್ರೂ ಕಲಿಬಹುದು, ಹೊಸ ಹಾಬಿನ ರೂಢಿಸ್ಕೋಬಹುದು. ಬಟ್ ಯಾವಾಗ್ಲೂ ಕಲಿಯೋದಿದೆಯಲ್ಲ, ಕಲಿಯೋದು ನಮ್ಮನ್ನ ಹೆಂಗಾಗಿರುತ್ತೆ, ಕಲಿಯೋ ಪ್ರಾಸೆಸ್ ನಮ್ಮಲ್ಲಿ ಯಾವಾಗ್ಲೂ ಸ್ವಲ್ಪ ಇನ್ನು ಹಿಂದಕ್ಕೆ ಹೋದಾಗ ಅನ್ಸುತ್ತೆ. ಈ ಕೆಲವರು ಅಂತಾರೆ ವಯಸ್ಸಾಗೋಯ್ತು, ನಮ್ದು ಮುಗ್ದೋಯ್ತು ಇಷ್ಟೇ ಅನ್ನೋರ್ಗೆ ಏನಂತೀರಾ ನೀವು? ಖಂಡಿತವಾಗಿಯೂ ಮುಗಿಯೋದಿಲ್ಲ. IAS ಮುಗಿಯೋವರೆಗೂ ನಮ್ದು ಏನು ಜವಾಬ್ದಾರಿ ಇಲ್ಲದೆ ಇದ್ರು ಸಹ ನಮ್ ದೇಹದ ಪ್ರತಿಯೊಂದು ಸೆಲ್ಲೂ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ನಾವು ಓವರ್ ಆಲ್ ಆಗಿ ಏನಾದ್ರೂ ಒಂದನ್ನ ಥಿಂಕ್ ಮಾಡ್ತಾ ಇರ್ಬೇಕು, ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ಬೇಕು. ಫಿಸಿಕಲ್, ಮೆಂಟಲ್ ಏನಾದ್ರೂ ಥಿಂಕ್ ಮಾಡಿ ಏನಾದ್ರು ಮಾಡೋದಾದ್ರು ಆಗ್ಬೋದು, ಫಿಸಿಕಲಿ ಏನಾದ್ರು ಮಾಡೋದಾದ್ರು, ಯಾವುದೋ ಒಂದು ಹೊಸ ಕಲೆ ಕಲಿತು ಅದನ್ನ, ಫಾರ್ ಎಕ್ಸಾಂಪಲ್ ಒಂದಷ್ಟು ದಿವಸ ನಾನು ಎಂಬ್ರಾಯ್ಡರಿ ಮಾಡಿದೆ, ಮ್ಯಾಕ್ರಮೆ ಆರ್ಟ್ ಮಾಡಿದೆ, ಅದನ್ನೆಲ್ಲ ಉಪಯೋಗಿಸಿ ನಾನು ಒಂದು ಕೆಲವು ಆರ್ಟಿಕಲ್ ಮಾಡಿದ್ವಿ, ನಿಟ್ಟಿಂಗ್. ಹೀಗೆ ಪ್ರತಿ ಒಬ್ಬೊಬ್ಬರಲ್ಲೂ ಏನಾದ್ರು ಕಸೂತಿ ಮಾಡೋದು ಅದೇನಾದ್ರೂ ಇರುತ್ತೆ. ದಿನದ ಕೆಲವು ಟೈಮ್ ಅದಕ್ಕೆ ಉಪಯೋಗಿಸಿದ್ವಿ, ನಮ್ಮನ್ನ ನಾವು ತೊಡಗಿಸ್ಕೊಂಡು ಹೊಸದನ್ನ. ಸೊ ಈ ವಿಡಿಯೋದಲ್ಲಿ ನೀವು ಹೆಂಗೆ ಆಕ್ಟಿವ್ ಆಗಿ ಎಂಗೇಜ್ ಮಾಡ್ಕೋಬಹುದು, ಈವನ್ ರಿಟೈರ್ಡ್ ಆದ್ಮೇಲೆ ನಮ್ ಲೈಫ್ ನ ಎಷ್ಟು ಚೆನ್ನಾಗಿ ಇಟ್ಕೋಬಹುದು ಅಂತ ತಿಳಿಸಿದ್ದಾರೆ. ಸೊ ನಿಮ್ಗೆ ಇವ್ರು ಯಾಕೆ ಇಷ್ಟು ಆಕ್ಟಿವ್ ಆಗಿದ್ದಾರೆ, ಮತ್ತೆ ನಿಮ್ಗೇನ ಕುತೂಹಲ ಇದ್ರೆ ಎಷ್ಟು ಏಜ್ ಇರ್ಬೋದು, ಇಷ್ಟು ಏಜ್ ನಲ್ಲೂ ಇಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ಮುಂದಿನ ಸಂಚಿಕೆಯಲ್ಲಿ ನೋಡಿ. ನಮಸ್ಕಾರ.